ಎದ್ದು ಬಾ ವಾಣಿ, ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? ಬಾ ಮನೆ ತಗೋಣ. ಹಂಗಂತ ಮನೆಯಾಗ ಕಾಲು ಇಕ್ಬೇಕಂದ್ರೆ ಆಗ್ತಾ ಇಲ್ಲ. ಯಪ್ಪ, ಆ ಮನೆಯಾಗೆ ಇರಬೇಕಂದ್ರೆ ಆಗ್ತಾ ಇಲ್ಲ. ಏ ಹೋಗು, ಆ ಮನೆಯಕ್ಕೆ ಹೆಂಗೆ ಹೋಗೋಣಪ್ಪ? ಅವಳಿರೋ ಮನೆಯಕ್ಕೆ ಅನ್ನಿಸ್ತೈತೆ. ಇಷ್ಟೊಂದೆಲ್ಲ ಆದಮೇಲೆ ಆ ಮನೆಯಕ್ಕೆ ಹೋಗೋಕ್ಕಾಗುತ್ತೆ? ಹಾಂ, ಥೋ, ಅಯ್ಯಪ್ಪ, ಹೋಗೋಕ್ಕಂತೂ ಆಗಲ್ಲಪ್ಪ. ಆ ಮನೆಯಕ್ಕೆ ನನಗೆ ಹೋಗೋಕೆ ಸರ್ ಗೊತ್ತಿಲ್ಲ, ಅದಕ್ಕೆ ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ. ಹೋಗಿ ನನಗೆ ಆ ಮನೆಯಕ್ಕೆ ಹೋಗ್ಬೇಕಂದ್ರೆ ಅವಳು ನೋಡೋಕ್ಕಾಗಲ್ಲ, ಅವಳ ಮಗ ನೋಡೋಕ್ಕಾಗ್ತಾ ಇಲ್ಲ ನನಗೆ. ಇವಾಗ ಹೆಂಗೆ ಮಾಡೋಣಪ್ಪ? 3 ಲಕ್ಷ ದುಡ್ಡು ಎಲ್ಲಿಂದ ತರಲಿ? ಸುಮ್ಮನೆ ಕಾರ್ ವಾಪಸ್ ಕೊಟ್ಬಿಡೋಣ. ಕಾರೇನು ಬೇಕಾಗಿಲ್ಲ, ಬೇಕ್ರಿ ಉಳಿಸ್ಕೊಂಬನ. ಬೇಕ್ರಿ ಉಳಿಸ್ಕೊಂಡ್ರೆ ಬೆಸ್ಟು. ಇವಾಗ ಬೇಕ್ರಿ ಉಳಿಸ್ಕೊಂಬನ. ಸುಮ್ಮನೆ ಅತ್ತ ಯಾಕೆ ನಾವು ಸಮಸ್ಯೆ ಮಾಡ್ಕೊಂಬೋದು? ಬೇಕ್ರಿ ಉಳಿಸ್ಕೊಂಬನ. ಸರಿ, ಆಯ್ತು ಹೇಳು, ಹಂಗೆ ಮಾಡೋಣ. ಕಾರ್ ಮಾಡೋಣ. ಕಾರೇನು ದುಡಿದ್ರೆ ತರ್ಬೋದು. ಕಾರ್ ವಾಪಸ್ ಬಿಟ್ಬಿಟ್ಟು ಸುಮ್ಮನೆ ಕಾರಿಂದೇನು ಅದೇನೈತೆ ತಗೊಂಬಂದು ಕೊಟ್ಟು ಸುಮ್ಮನೆ ಅದನ್ನು ನಾವು ಹೆಂಗೆ ಮಾಡ್ಕೊಂಬಕ್ಕಾಗುತ್ತೆ. ಅದಕ್ಕೇ ಕಾರಿಂದೇನೆ ಕಾರ್ ಮಾರ್ಬಿಡೋಣ. ಏನು ಮಾಡೋಣ? ಆಡ್ಕೊಂಬ್ಲೇಳು. ಏನು ಮಾಡೋದು? ಅವಳು ಬಂದ್ಮ್ಯಾಗ್ಲೇ ಇದಕ್ಕೆ ತಗೊಂಡೆ. ನಮಗೇನೇನು ಕಾರ್ ಅವಶ್ಯಕತೆ ಇರಲಿಲ್ಲಪ್ಪ, ನಾವೇ ಅಂತ ಕೆಲಸ ಮಾಡ್ಕೊಂಡ್ವಲ್ಲೇ ತಗೊಂಡು. ಅವ್ನು ತಗೊಂಡಿದ್ನಲ್ಲ, ನನ್ನ ಕಣ್ಣೆದ್ರಿ ತಗೊಂಡು ಓಡಾಡ್ಬೇಕು ಅಂಬೋದು ಆಸೆ ಇತ್ತು ಬಿಡು. ಅದು ಈಡೇರ್ತು, ಅದು ಬಗೆಯಿರ್ತಲ್ಲ. ಇವಾಗ ಅದೇನೇನು ಬರೋಂಗಿಲ್ಲ. ಇವಾಗ ಕಾರ್ನಾಗ ಏನು ದುಡಿಯೋಂಗಿಲ್ಲ. ಕಾರ್ ಇರುತ್ತೆ, ಇವಾಗ ಬೇಕ್ರಿ ಇರುತ್ತೆ. ತೀರಾನ ಬೇಕ್ರಿ ಮಾಡೋಣ. ಅವ್ರು ಹೆಂಗಾನ ಮಾಡ್ಕೊಂಡು ಹಾಳಾಗೋಗ್ಲಿಲ್ಲ. ಅವ್ರಿಗೆ ಬೇಕ್ರಿ ಬಿಡಿಸ್ಕೋಬೇಕು ಅಂಬೋದು ಇರೋದು. ಬೇಕ್ರಿ ಬಿಡಿಸ್ಕೋಬೇಕು ಅಂಬೋದು ಭಾಳ ಐತಿ. ನಮ್ಮ ಅಮ್ಮನ ಅವ್ರ ಕಡೆಗೆ ಮಾತಾಡುತ್ತೆ. ಸೊಸೆ ಅಂತ ಭಾಳ ಆಸೆ ಆಗೈತೆ ನಮ್ಮ ಅಮ್ಮನ ಅವ್ರ ಕಡೆಗೆ ಮಾತಾಡುತ್ತೆ. ಮತ್ತು ನಿಮ್ಮ ಅಮ್ಮ ನೋಡಿಬಿಟ್ರೆ ಆಗಲ್ಲ. ಅವಳೇ ನನಗೇನೆ ಏಯಪ್ಪ, ಅವನು ಈಸಿ ಮದುವೆ ಆಗಿಲ್ಲ ಅಂತ ಹಂಗಿದ್ಲು ನಿಮ್ಮ ಅಮ್ಮಯ್ಯ. ಇವಾಗ ಒಂದು ಮದುವೆ ಆತಲ್ಲ, ಅದಕ್ಕೆ ಯಾರ್ದೇನು ಅಂತಾಳೆ ನಿಮ್ಮ ಅಮ್ಮಯ್ಯ. ಒಂದು ಮದುವೆ ಆಗಿಲ್ಲ ಅಂತೇಳಿ ಹಂಗೇನೆ ಅಯ್ಯೋ ಅದನ್ನೇ ಯೋಚನೆ ಮಾಡ್ಕೊಂಡು ಗುಳಾಡಾಳು. ನಮ್ಮ ದೊಡ್ಡನ ಮದುವೆ ಆಗಲಿಲ್ಲ, ಚಿಕ್ಕನ ಮದುವೆ ಆಯ್ತು, ದೊಡ್ಡನ ಮದುವೆ ಆಗಲಿಲ್ಲ ಅಂತ ನಿಮ್ಮ ಅಮ್ಮ ಅಂತೂ ನೊಂದ್ಕೊಂಬಳು. ಈಗ ಎಲ್ಲ ನಾವೆಲ್ಲ ಚೆನ್ನಾಗಿರೋದು ನೋಡಿ ಹೊಟ್ಟೆ ಉಳಿಸಿ ಸಹಿಸ್ಕೊಂಬಕ್ಕಾಗಲಿ ಹಿಂಗೆ ಹೇಳ್ತಾರೆ ಅಷ್ಟೇ, ಯಾರೇ ಆಗಲಿ. ಬೇರೆ ಕಾರ್ ತಗೊಂಡಿದ್ದೀವಿ, ಬೇಕ್ರಿ ಮಾಡಿದ್ದೀವಲ್ಲ, ಅದಕ್ಕೆ ಹೊಟ್ಟೆ ಉರಿ ಅವಳಿಗೆ. ನೋಡಮ್ಮ ಎಂತೆಂಥದ್ದು ಮಾಡ್ತಾರೆ. ಅದ್ರಾಗೆ ಈ ಬೇಬಿ ಎಲ್ಲ ಸಪೋರ್ಟು. ಅವಳು ಬೇಬಿ ನೋಡ್ಕೊಂಡ್ರೆ ನನ್ನ ಕಡೆಗೆ ಸಪೋರ್ಟ್ ಮಾಡಬೇಕು, ಅವಳಿಗೆ ಸಪೋರ್ಟ್ ಮಾಡ್ತಾಳೆ ಅಷ್ಟೇ. ಕಾರ್ ಮಾರಿ ಬಿಸಾಕ್ಬಿಟ್ರೆ ಆಯ್ತು ಬಿಡು. ಅವ್ರ ದುಡ್ಡು ಏನಕ್ಕೆ? ಅವ್ರ ದುಡ್ಡು ಇಕ್ಕೊಂಡು ನಮ್ಗೆ ಏನಾಗೋದು? ಏನೈತೆ? ಮಾರಿಬಿಡೋಣ. ಮಾರಿ ಕೊಟ್ಟರು ಅಥವಾ ವಾಪಸ್ ಬಿಟ್ರೆ ಆಯ್ತು. ಒಟ್ಟಿನಲ್ಲಿ ವಾಪಸ್ ಬಿಟ್ಟು ಸುಮ್ಮನೆ ಕೊಟ್ಬಿಡೋಣ. ಯಾಕೆ ಆಗೋದಾಯ್ತು. ಬಾ ಹೋಗೋಣ. ಅವ್ರಿಗಂತೂ ಹೆದರಿಕೆ ಅದೇನಿಲ್ಲ, ಏನಿನ್ನ ಬೇರೆ ಹೋಗಿಲ್ಲ, ಏನಿಲ್ಲ. ಬಾ, ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋಗ್ಬಿಡೋಣ. ಹೋಗಿ ನಮ್ಮ ಪಾಡಿಗೆ ನಾವು ಇದ್ದು ಬಿಡೋಣ. ಸುಮ್ಮನೆ ಯಾಕೆ ಅವಳು ತಗೋಡು ತಲೆ ಕೆಡಿಸ್ಕೊಂಬೋದೆಲ್ಲ. ನಮ್ಮ ಪಾಡಿಗೆ ನಾವು ಇದ್ರೆ ಯಾವ ತೊಂದರೆನೂ ಇರಲ್ಲ. ಬೇರೆ ಮಾಡ್ಕೊಂಡು ಮನ ಅವಳು ಮಾಡಿರೋದು ಉಂಬದು ಬೇಡ. ನಾವು ಮಾಡ್ಕೊಂಡು ಮನ ಅವಳು ಮಾಡ್ಕೊಂಡು ಉಂಬ್ಲೇಳು ಅಷ್ಟೇ. ಅವಳೇ ಹೋಗ್ಲೇಳು, ನಾವೇ ಆ ಮನೆಗೆ ಇರ್ತೀವಿ. ಹೋಗ್ತಾರೆ ಬಾ. ಏನು ದುಡ್ಡು ಐತೆ ಆ ಮನೆ ಅವ್ರಿಗೆ ಸಾಲಲ್ಲ. ಬೇರೆ ಮನೆಗೆ ಹೋಗ್ತಾರೆ ಅವರು. ಅಷ್ಟಕ್ಕ ಹೇಳೋರು ಅಂತ ನಾವು ಬೇರೆ ಮನೆಗೆ ಹೋಗ್ತೀವಿ ಅಂತ ಹೋಗ್ಲೇಳು. ಏನು ಬೇರೆ ತೆಗಿದ್ರೆ ಜಗಳ ಇರಲ್ಲ. ಅತ್ಲಾಗೆ ತಲೆ ಕೆಟ್ಟಂಗೆ ಆಗುತ್ತೆ ನನಗಂತೂ. ಏನು ಮಾಡೋಣ? ಕಾರ್ ಮಾರೋದಕ್ಕೆ ನನಗೆ ಇಷ್ಟನೇ ಇಲ್ಲ. ಆತಮ್ಮ ವಾಣಿ ಆತ ಮಾತಾಡ್ತಾರೆ. ನೀನು ನಿಮ್ಮ ಗಂಡ ಪಂಚಾಯತಿಗೆ ಹಾಕಿದ್ರಲ್ಲ, ಅದಕ್ಕೆ 3 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳ್ಯಾರಲ್ಲ ತಂಟಿ. ಅದಕ್ಕೆ ಅತ್ತ ಕಾರ್ ಮಾರಿ ಕೊಟ್ಬಿಡೋಣ ಅಂತ ಇದ್ದೀವಿ. ಕಾರ್ ಮಾರ್ಬಿಡೋಣ ಅಂತ ಸುಮ್ಮನೆ ಯಾತಕ್ಕತ್ತ ಇಟ್ಕೊಂಡು ಮಾರ್ಬಿಡೋಣ ಅಂತ. ಮಾರಿ ಒಂದಿಷ್ಟು ದುಡ್ಡು ಆಗುತ್ತೆ, ಅವ್ರಿಗೆ ಕೊಟ್ಬಿಡೋಣ ಅಂತ ಇದ್ದೀನಿ. ಅವರೇ ಕಟ್ಕೊಂಡು ಹೋಗ್ತಾರೆ. ನೋಡೋಣ ಯಾರು ತಗೊಂತಾರೆ ಅಂತ ಸುಮ್ಮನೆ ಕೊಟ್ಬಿಡ್ತೀನಿ. ಇವಾಗ ಅದು ಮೇಂಟೆನೆನ್ಸ್ ಬೇರೆ ಜಾಸ್ತಿ. ನಿಲ್ಲಿಸ್ಕೊಂಡ್ರೆ ಭಾಳ ಖರ್ಚು. ಯಾರಿದ್ದರೆ ಎಲ್ಲಾದರೂ ತೊಗೊಂಡು ಹೋಗ್ತಾ ಇರಬೇಕು. ಎಲ್ಲಾದರೂ ಡ್ಯೂಟಿಗಳಿಗೆಲ್ಲಾದರೂ ತಗೊಂಡು ಹೋಗ್ತಾ ಇರಬೇಕು, ಊರಿಗಳಿಗೆಲ್ಲಾದರೂ ತಗೊಂಡು ಹೋಗ್ತಾ ಇರಬೇಕು. ಒಟ್ಟಿನಲ್ಲಿ ಉಪಯೋಗ ಮಾಡ್ಕೋಬೇಕು. ನಾವಿನ್ನು ಎಲ್ಲಿಗೆ ಹೋಗೋಣಪ್ಪ? ತಂದಾಗ 1-2 ದಿವಸ ಹಂಗೆ ಹೊಡೆದಾಡಿದ್ವಿ ಖುಷಿಗೆ. ನಾನು ಕಾರ್ ತೊಗೊಂಡಿದ್ದೀನಿ ಅನ್ನೋ ಖುಷಿಗೆ 1-2 ದಿವಸ ಹಿಂಗೆ ಓಡಾಡಿದೆ. ಇವಾಗ ನಿಂತ್ಕೊಳೈತೆ. ಅವರು ಬೇಕ್ರಿ ಬಿಟ್ಕೊಡ್ರಿ ಅಂತಾರೆ. ಅದಕ್ಕೇ ಬೇಕ್ರಿ ಬಿಟ್ಕೊಡೋದಕ್ಕೆ ತಯಾರಿಲ್ಲ ನಾವು. ಬೇಕ್ರಿ ಯಾಕೆ ಬಿಟ್ಕೊಡೋಣ, ಕಾರ್ ಮಾರೋಣ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ? ಈ ಕಾರುಣಿ ಯಾಕೆ ಮಾರ್ತೀರಾ? ಬೇಬಿ ಮುಂದೆ ಸಾದ್ರೆ ಆಗ್ಬಿಡ್ತೀರಾ. ಅಯ್ಯೋ ತಗೊಂಡ್ರು ಅಲೆ ಮಾರಿದ್ರು ಅಂತ ಅನ್ನಿಸ್ಕೋಬೇಕಾಗುತ್ತೆ. ಬೇಡ. ಸುಮ್ಮನೆ ಏನಕ್ಕೆ ನೀವು ಇದು ಮಾಡ್ಕೊಂಬಕ್ಕೆ ಹೋಗ್ತೀರಾ? ಬೇಡ, ಆ ರೀತಿ ಎಲ್ಲ ನೀವು ಏನು ಅನ್ಕೊಳಕ್ಕೆ ಹೋಗ್ಬೇಡಿ. ಈಗ ಸುಮ್ಮನೆ ನೀವು ಇಬ್ಬರು ಚೆನ್ನಾಗಿರೋದು ನೋಡ್ರಿ. ಕಾರ್ ಯಾಕೆ ಮಾರ್ತೀರಾ? ಕಾರ್ ಇದ್ದರೆ ಎಷ್ಟೋ ಒಂಥರ ನಿಮಗೆ ಅಫಿಷಿಯಲ್ ಲುಕ್ ಕೊಡೋದು ಗೊತ್ತೇ. ಕಾರ್ ಇದ್ರೇ ಚಂದ. ಮನೆಯ ಮೇಲೆ ಕಾರ್ ಇರಲೇಬೇಕು. ಸುಮ್ಮನೆ ಕಾರ್ ಯಾಕೆ ಮಾರ್ತೀವಿ ಬಿಡು. ಕಾರ್ ಮಾರಿ ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳಿದ್ರೆ ನೀನು ಏನಪ್ಪ ಹೇಳತ್ತ? ಅಲ್ಲ, ಅವ್ರ ಮ್ಯಾಗ ಪೈಪೋಟಿಗೆ ತಗೊಂಡಿದ್ಯಾ? ಇವಾಗ ಮಾರಿ ಶೇಮ್ ಆದಂಗೆ ಆಗ್ಬಿಡುತ್ತೆ. ಆದ್ರೆ ಆಗುತ್ತೆ ಬಿಡ ಆಂಟಿ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ? ಇವಾಗ 3 ಲಕ್ಷ ದುಡ್ಡು ಹೊಂದಿಸ್ಬೇಕು. ಅಷ್ಟು ಸುಲಭ ಅಲ್ಲ 3 ಲಕ್ಷ ರೂಪಾಯಿ ದುಡ್ಡು ಹೊಂದಿಸೋದು. ಏನು ಮಾಡೋದು? ನಾವು ಇದೊಳ್ಳೆ ಸಾಹಸ ಮಾಡ್ಕೊಂಡ್ವಲ್ಲಪ್ಪ ಅನ್ನಿಸ್ತೈತಿ.
ಏನು ಮಾಡೋಕ್ಕಾಗಲ್ಲ, ಆಗೋದಾಗ್ಬಿಟ್ಟೈತೆ. ಅಣ್ಣ ಸೇರಿಸ್ಕೊಂಡು ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇ ಅಲ್ವೇನಕ್ಕ. ಇವಾಗ ಆಗೋದಾಗ್ಬಿಟ್ಟೈತೆ. ಆಗಿರೋದ್ರ ಬಗ್ಗೆ ನೀನು ಎಷ್ಟೇ ಏನೇ ಚಿಂತೆ ಮಾಡಿದ್ರೂ ಅಷ್ಟಕ್ಕಷ್ಟೇ. ಒಟ್ಟಿನಲ್ಲಿ ನಿಮ್ಮ ಪಾಡಿಗೆ ನೀವು ಹಿಂಗೆ ನೋಡಿದಿರಲ್ಲ ಲಲಿತಾಂಟಿ, ನೀವು ಯಾರು ತಪ್ಪು ಅಂತ. ಆದರೆ ಇಬ್ಬರು ಫೋನು ಇತ್ತು, ಆದರೆ ಏನು ಮಾಡ್ತೀವಿ, ಇಬ್ಬರು ಫೋನು ಇರಲಿಲ್ಲ. ನನಗೆ ಅವತ್ತು ತೋರಿಸಿದ್ಲಪ್ಪ ವಿಡಿಯೋಗಳೆಲ್ಲನ ನೋಡಿ. ನಿಮ್ಗೆ ಆಚಾರಕ್ಕೆ ಸರಿಯಾಗಿ ಅದು ನೀರ್ನಾಕ್ ಬಿದ್ದೈತೆ ಹೋಗತ್ತೆ. ಇವಾಗ ಅವ್ರಿಗೆಲ್ಲ ತೋರಿಸಿದ್ರೆ ಮಕ್ಕಳುಗಳಾರು ಇವನೇನು ಇಂತಾನಾಗಿ ಇವನು ಎಂತ ಅನ್ಕೊಂಡಿದ್ದೀವಿ ಅಂತ ಅಂಬಾರು. ನಾವು ತಾಡಿ ಬಿಸಾಕ್ತೀವಿ, ಏನೇನು ನನಗೇನೇನು ಅದೇನು ದೊಡ್ಡಲ್ಲ. ನಾವಿವಾಗ ಕಾರ್ ಮಾರಿಬಿಟ್ಟು ಕೊಡ್ತೀವಿ. ಕಾರ್ ಮಾರ್ತೀವಿ, ಏನು ಮಾಡೋದು. ನಾನು ಏನೋ ಅಂತ ಅಂದ್ಕೊಂಡಿದ್ದೆ, ಅದೇನೋ ಆಯಿತು. ಹೇಳತ್ಲಾಗೆ ಭಾಳ ಬೇಜಾರಾಗ್ತೈತೆ ನನಗಂತೂ. ಅದಕ್ಕೆ ಮನೆಗೆ ಹೋಗ್ದಂಗಿಲ್ಲ ಕೂತ್ಕೊಂಡಿದ್ದಿಲ್ಲ ತಾಂಟಿ. ಸುಮ್ಮನೆ ಹೋಗೋಣ ಅವಾಗ ಹೋಗೋಣ ಇವಾಗ ಹೋಗೋಣ ಅಂತ ನೋಡ. ಅವಳು ನೆನ್ನೆ ಮನೆ ಬಂದು ಜೋರು ಮಾಡ್ತಾಳೆ ಅಲ್ಲಿ. ಯಪ್ಪ, ನೆನ್ನೆ ಮನೆ ಬಂದಾರ್ಗೆ ಕಣಪ್ಪ ಅಷ್ಟೊಂದು ಜೋರು. ನಾನು ನಾಳೆ ನೋಡಿದ್ದೀನಲ್ಲ ಅಲ್ಲ, ಇದೇ ಊರಾಗೆ ಇದ್ಕೊಂಡು ನಮ್ಮೆಲ್ಲ ಜೋರು ಮಾಡ್ತಾಳಲ್ಲ. ಭಾರಿ ಇದ್ದಾಳೆ ಅವಳು. ನಾನು ಏನು ಅಂತ ಅಂದ್ಕೊಂಡಿದ್ದೆ, ನಿಜವಾಗ್ಲೂ ಹೋಗು, ತಲೆ ಕೆಟ್ಟೋದಂಗೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ತಲೆ ಕೆಟ್ಟೋದಂಗೆ ಆಗುತ್ತೆ ಅಂತಂದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ. ಇವಾಗ ಬರೋದೆಲ್ಲ ಅನ್ಭವಿಸ್ಕೊಂಡು ಹೋಗ್ಬೇಕಪ್ಪ. ಇನ್ನೇನು ಮಾಡೋಕ್ಕಾಗುತ್ತಲ್ಲ ನಮ್ಮ ವಾಣಿ. ಏನು ಬರುತ್ತೋ ಅದನ್ನ ಅನ್ಭವಿಸ್ಕೊಂಡು ಹೋಗ್ಬೇಕು. ನನಗಂತೂ ಅಲ್ಲಿಗೆ ಹೋಗ್ಬೇಕಂತಂದರೆ ಅಯ್ಯೋ ಭಾಳ ಸಿಟ್ಟು ಬಂದಂಗೆ ಆಗುತ್ತೆ. ಅಯ್ಯೋ ಇವಾಗ ಹೆಂಗೆ ಮಾಡೋಣಪ್ಪ, ಅಲ್ಲಿಗೆ ಹೆಂಗೆ ಹೋಗೋಣಪ್ಪ ಅನ್ನಿಸ್ತೈತೆ. ಅಯ್ಯಪ್ಪ, ಯಾರು ಬೇರೆ ಹೋಗ್ತಾರೋ, ಯಾರು ಏನು ಮಾಡ್ತಾರೋ ಯಪ್ಪ, ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಅಯ್ಯೋ ದೇವ್ರೆ, ಇದೇನಪ್ಪ ಇದು ನಮ್ಮ ಕರ್ಮ ಅಂತ ಅನಿಸುತ್ತೆ ಒಂದೊಂದ್ಸತಿ. ಇದು ಒಂದೊಂದ್ಸತಿ ಅವರು ಒಳ್ಳೇದು ಕೇಳಿರು ಅಂತ ಇದು ಹೇಳುತ್ತೆ. ಹಂಗೆ ಯಾವ ಕಾರಣ ಒಂದು ಇದು ಮಾಡ್ತಾರೆ. ಒಟ್ಟಿನಲ್ಲಿ ನಾವು ಅವ್ರ ದುಡ್ಡು ಬಿಸಾಕಿದ್ರೆ ಯಾಕೆ ಮಾತಾಡ್ತಾರೆ. ನಾವು ಕಾರ್ ಮಾಡಿಬಿಟ್ಟು ಅವ್ರನ್ನ ಬಿಸಾಕೋಣ ಅಂತ ಅವ್ರ ದುಡ್ಡ. ಮತ್ತೆ ಹಂಗೆ ಮಾಡಬೇಕಾಯ್ತು. ಎಂಥ ಕೆಲಸ ಆಯಿತು. ಏನು ಮಾಡೋಕ್ಕಲ್ಲ ಬಿಡ ಆಂಟಿ ಅತ್ತ. ಬಿಸಾಕ್ತೀವಿ, ಅವ್ರವ್ರ ದುಡ್ಡು ಅವ್ರಿಗೆ ಕೊಟ್ರೆ ಅವ್ರು ಯಾಕೆ ಮಾತಾಡ್ತಾರೆ. ಇನ್ನು ಮಾತಾಡ್ಕೊಂಬ್ಲೇಳು. ಸುಮ್ಮನೆ ಬಿಸಾಕ್ಬಿಡ್ತೀನಿ ತಾಳ್ರಿ ನಿಮ್ಮ ದುಡ್ಡು ಅಂತ. ಯಪ್ಪ 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 ಹೋಗು. ನನಗಂತೂ ಸಾಕಾಗ್ಬಿಟ್ಟೈತೆ. ಏನು ಮಾಡೋದಪ್ಪ ಅನ್ನಿಸ್ತೈತೆ. ಅದಕ್ಕೆ ಇವ್ರ ಮನೆ ತಗ ಬಂದು ಇಲ್ಲಿ ಕೂತ್ಕೊಂಡೆ ಏನು ಮಾಡೋಣ, ಟೆನ್ಷನ್ ಆದಂಗೆ ಆಗ್ತೈತೆ. ಟೆನ್ಷನ್ ಮಾಡ್ಕೊಬಿಡಕಣಪ್ಪ. ಟೆನ್ಷನ್ ಮಾಡ್ಕೊಂಬಂದ್ರಿಂದ ಒಟ್ಟು ಇಲ್ಲೋದು ಕಾಯಿಲೆ. ಸುಮ್ಕೆ ಟೆನ್ಷನ್ ಏನು ಮಾಡ್ಕೊಂಬಕ್ಕೆ ಹೋಗ್ಬೇಡ. ಅಯ್ಯೋ ದೇವ್ರೆ, ಸುಮ್ಮನೆ ಇವಾಗ ನೀನು ಟೆನ್ಷನ್ ಮಾಡ್ಕೊಂಡು ಆಮೇಲೆ ಸಮಸ್ಯೆಗಳು ಮಾಡ್ಕೊಂತೀಯ. ಟೆನ್ಷನ್ ಮಾತ್ರ ಮಾಡ್ಕೋಬಾರ್ದು. ಏನು ಬಂದಿದ್ದೆಲ್ಲನ ಅನ್ಭವಿಸ್ಕೊಂಡು ಈಗ ಎಲ್ಲ ಕಷ್ಟ ಮೇಲೆ ಎಲ್ಲ ಮನುಷ್ಯನಿಗೆ ಬರೋದು ಅಂತ ಅರ್ಥ ಮಾಡ್ಕೊಂಡು ಕಷ್ಟಪಟ್ಟು ಮಾಡ್ಕೊಂಡು ಉಣ್ಕೊಂಡು ನೆಮ್ಮದಿ ಚೆನ್ನಾಗಿರ್ಬೇಕಷ್ಟೇ. ಅದೇ ಇರೋದು ನೋಡ್ತಾ ಇರಿ. ಆಗ್ಬೋದು ಅಂತ ಮುಂದೆ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದೆ ನೋಡೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.